ನಮ್ಮ ಮಮ್ಮಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ, ನೋಡ್ತಿರ್ಬೋದು. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಕುರುಬನ ರಾಣಿ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಆಲ್ರೆಡಿ ನೀವು ತಮ್ನೇಲ್ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ. 4 days ಟ್ರಿಪ್ ಎಲ್ಲಿಗೆ ? ಎಲ್ಲಿಗೆ ಅಂತ ನಾನು ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿರುವಂತಹ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ನಾವೆಲ್ಲರೂ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಸೊ ನಾವೆಲ್ಲ 8 ಮೆಂಬರ್ಸ್ ಹೋಗ್ತಾ ಇರೋದು. ಸೊ ನೋಡೋಣ ನಮ್ಮ ಜರ್ನಿ ಹೇಗಿರುತ್ತೆ, ಏನೇನೆಲ್ಲ ಮಾಡ್ತೀವಿ. ತುಂಬ ಫನ್ನಾಗಿರುತ್ತೆ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೋಬೇಡಿ. ಸೊ ಬನ್ನಿ. ಮಮ್ಮಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ, ನೋಡ್ತಿರ್ಬೋದು. ಹಾಯ್ ಮಾಡು. Are you ready? Daddy, are you ready? Gundrai, are you ready? Yes. Full packing ಆಗ್ತಿದೆ. Hi. Hi. Are you ready for Shirdi? Ready. Ready na Shirdi? Okay. Ready. Ready, steady, go. ಮೆಜೆಸ್ಟಿಕ್ ಹೋಗ್ತಾ ಇದೀವಿ. ಬಸ್ಸಿಗೆ ಹೋಗ್ತಾ ಇದೀವಿ. ಸೊ ಮೆಜೆಸ್ಟಿಕ್ ಇಂದ ಟ್ರೈನ್ ಇದೆ, ನಾವು ಟ್ರೈನಲ್ಲಿ ಹೋಗ್ತಾ ಇದೀವಿ. ನೋಡೋಣ ನಮ್ಮ ಜರ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿರುತ್ತೆ ಅಂತ ವಿಡಿಯೋನ ನೋಡಿ. ನಾವು ಬರೋವರೆಗೂ ಮನೇನ ಕರೆಕ್ಟಾಗಿ ಚೆನ್ನಾಗಿ ನೋಡ್ಕೋ, ಆಯ್ತಾ? ಚೆನ್ನಾಗಿ ನೋಡ್ಕೋ, ಆಯ್ತಾ? ಆಯ್ತೇನೋ? ಬಂದವನೇ ಏನ್ ಗುಂಡ? ಯಾಕೆ? ಬೇಗ ಬಸ್ ಕರ್ಸ್ರಿ. ಬೇಗ ಬಸ್ ಕರ್ಸಿ ಎಂದೆ. ಬಸ್ ಬನ್ನಿ ಬಸ್ ಭಯನ ಇಲ್ವಾ? ಕಲ್ತು ನೋಡಿ. ಉಚಿತ, ಖಚಿತ, ನಿಶ್ಚಿತ. ಮುಂದೆ ತಿರುಗಿ ಯಶವಂತಪುರ. ಬರಲ್ಲ ಈ ಟೈಮಲ್ಲಿ ಬಸ್ಸು. ನಾನೇನು ಅನ್ಭವಿಸಿದೀನಿ ಎಲ್ಲ. ಬೇಗ ಬರಲ್ಲ ಬಸ್. ಹೇಳಿಲ್ಲ ಮನೇಲಿ ಹೇಳಿದ್ನಲ್ಲ, ಒಬ್ಬೊಬ್ರೆ ಹೋಗ್ರಿ ಅಂತ. ಅಲ್ಲಪ್ಪ ಈ ಟೈಮಿಗೆ ಬಸ್ ಬರಲ್ಲ ಅಂತ ಹೇಳಿದಪ್ಪ. ಅಲ್ಲಿ ಹೋಗೋಣ ಅಂತ ಹೇಳಿದ್ರೆ 5 ನಿಮಿಷ ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಅದಕ್ಕೆ ಯಶವಂತಪುರಕ್ಕೆ ಹೋದ್ರೆ ಆ ಥರ ಮಾಡ್ಬೋದು. ಸಿಟಿಗೆ ಬರ್ತೀವಿ. ಗೈಸ್, ಫೈನಲಿ ನಮಗೆ ಯಶವಂತಪುರಗೆ ಬಸ್ ಸಿಕ್ತು. ಡೈರೆಕ್ಟ್ ಮೆಜೆಸ್ಟಿಕ್ಗೆ ಸಿಕ್ಕಿಲ್ಲ. ಸೊ ನಾವು ಯಶವಂತಪುರದಿಂದ ಮೆಜೆಸ್ಟಿಕ್ಕಿಗೆ ಇನ್ನೊಂದು ಬಸ್ನ ಕ್ಯಾಚ್ ಮಾಡಿಕೊಂಡು ಹೋಗಬೇಕು. ಗುಂಡು ಬೇಬಿ ಹಾಯ್. ಸೊ ಗೈಸ್, ಫೈನಲಿ ನಾವು ಯಶವಂತಪುರ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಸೊ ನೋಡ್ತಿರ್ಬೋದು, ಸ್ಟೇರ್ಸ್ ಹತ್ಕೊಂಡು ಹೋದರೆ ಬೇಗ ಹೋಗೋಕ್ಕಾಗಲ್ಲ. ಆ್ಯಕ್ಚುಲಿ ಲಿಫ್ಟಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಆಲ್ರೆಡಿ ಸ್ಟೇಷನಿಗೆ ಲೇಟಾಗಿ ಹೋಗ್ಬಿಟ್ಟಿದೆ. ಏನಪ್ಪ ಸ್ಟೇಷನ್ ಗೀಷನ್ ಅಂತ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಭಯ ಪಡಬೇಡಿ, ಪೊಲೀಸ್ ಸ್ಟೇಷನ್ ಅಲ್ಲ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇರೋದು. ಗೈಸ್, ನಮ್ಮ ಮನೆ ಹತ್ರದಿಂದ ಬೇಗ ಬಸ್ ಸಿಗಲಿಲ್ಲ. ಹಾಗಾಗಿ ಯಶವಂತಪುರಕ್ಕೆ ಬರೋಷ್ಟರಲ್ಲಿ 6:20 ಆಗೋಗ್ಬಿಟ್ಟಿತ್ತು. ಟ್ರೈನ್ ಬಂದುಬಿಟ್ಟು 7:20 ಇರೋದು. ಸೊ ಅಷ್ಟರಲ್ಲಿ ನಾವು ಅಲ್ಲಿಗೆ ಹೋಗ್ಬೇಕು. ಎಲ್ಲಿದ್ದೀರಾ? ಈಗ ಯಶವಂತಪುರ ಬಸ್ ಸ್ಟ್ಯಾಂಡಲ್ಲಿ ಮಜ್ಜಿಗೆ ಬಿಡ್ತಾ ಉಂಟು. ಮಜ್ಜಿಗೆನೇ ಇಲ್ಲ ಮತ್ತೆ? ಮಜ್ಜಿಗೆ ಕುಡ್ದಾಯ್ತು. ತಪ್ಪ ಸರಿನಾ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅವರಿಗೆ. ಮೆಜೆಸ್ಟಿಕ್ ಹೋಗುತ್ತಾ ಬಸ್ಸು ಇಲ್ವಾ ಅಂತ ಕೇಳೋಣ ಇರಿ. ಕನ್ಫ್ಯೂಷನಾ? ಯಾಕೆ? ಇಲ್ಲ ಅದು ಮಾರ್ಕಲ್ಲಿ ಬೋರ್ಡು ಇಲ್ಲೇ ಅವನು ಬರ್ತವನೆ. ಈ ಕಡೆ ಬಸ್ ಬರುತ್ತೆ ಅಂದರೆ ಆ ಕಡೆನೇ ಬಸ್ ಬಂದ್ಬಿಡುತ್ತೆ. ಅದಕ್ಕೆ ಎಲ್ಲರೂ ಕೂಡ ಓಡ್ತಾ ಇದ್ದೀವಿ. ಸೊ ಬಸ್ ಹತ್ಕೊಂಡು ನಾವು ನೆಕ್ಸ್ಟ್ ಮೆಜೆಸ್ಟಿಕ್ಕಿಗೆ ರೀಚ್ ಆದ್ವಿ. ಸೊ ತುಂಬ ದೂರ ನಿಲ್ಲಿಸ್ಬಿಟ್ರು ಬಸ್ಸು. ಫಸ್ಟೆಲ್ಲ ಅಲ್ಲಿ ನಿಲ್ಲಿಸ್ತಿದ್ರು. ಸೊ ಇನ್ನೂ ಹಿಂದಕ್ಕೆ ನಿಲ್ಲಿಸ್ಬಿಟ್ರ. ಮತ್ತು ಇಲ್ಲಿಂದ ಎತ್ಕೊಂಡು ಲಗೇಜ್ನೆಲ್ಲ ಮತ್ತೆ ಹೋಗಬೇಕು ಅಂದರೆ
ಸ್ವಲ್ಪ ಕಷ್ಟ ಆಯಿತು, ಆದರೂ ಹೋದ್ವಿ. ಸೊ ಟ್ರೈನ್ ಬಂದುಬಿಟ್ಟು 7:20 ನಮಗೆ. ಸೊ ಆಲ್ರೆಡಿ 6:45 ಆಗಿದೆ ಮೆಜೆಸ್ಟಿಕ್ ಬರೋಷ್ಟರಲ್ಲಿ. ಎಷ್ಟು ದಿನ ಆಗಿತ್ತು ಗೈಸ್ ಈ ಮೆಜೆಸ್ಟಿಕ್ಕಿಗೆ ಬಂದು. ಆ ಕಡೆ ಈ ಕಡೆ ಜನ ಎಲ್ಲ ಎಷ್ಟು ಕ್ರೌಡ್ ಇದ್ದಾರೆ, ಎಷ್ಟು ಬಸ್ಗಳಿದೆ ನೋಡ್ತಿದ್ರೆ ನನ್ನ ಚಿಕ್ಕ ವಯಸ್ಸು ಮೆಮೊರೀಸ್ ಎಲ್ಲ ನೆನ್ಪು ಬರ್ತಾಯಿದೆ. ಇಲ್ಲಿ ಯಾವುದೇ ಬಸ್ಸಿಗೆ ಬಂದ್ರೂ ನಾವು ಇಲ್ಲಿಗೆ ಬರಬೇಕಿತ್ತು ಚಿಕ್ಕ ವಯಸ್ಸಲ್ಲಿ, ಬಟ್ ಇವಾಗ ಆ ಥರ ಏನಿಲ್ಲ. ಸೊ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಹಾಂ, ಹೌದಾ? ಇವಾಗ ಟ್ರಿಪ್ ಹೋಗ್ಬೇಕು ಅಂದರೆ ಮೆಜೆಸ್ಟಿಕ್ಕಿಗೆ ಬತ್ತೀಯಾ? ಟ್ರೈನ್ಗೆ ಹೋಗ್ಬೇಕು ಅಂದರೆ ಶಿರಡಿ 1ಕ್ಕೆ ನಾವು ಮೆಜೆಸ್ಟಿಕ್ಕಿಗೆ ಬರೋದು. ಫೈನಲಿ ನಾವು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಫೈನಲಿ 2 ಇಯರ್ಸ್ ಆಫ್ಟರ್ ಬರ್ತಾ ಇರೋದು. 2 ವರ್ಷದ ಹಿಂದೆ ನಾವು ಶಿರಡಿಗೆ ಬಂದಿದ್ದು ಈ ಸ್ಟೇಷನ್ಗೆ, ಮತ್ತು ಇವಾಗಲೇ ಬರ್ತಾ ಇರೋದು. ಸೊ ನಮ್ಮ ಟ್ರೈನ್ ಬಂದುಬಿಟ್ಟು ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿದೆ. ಇದೇ ಟ್ರೈನಲ್ಲೇ ನಾವು ಜರ್ನಿ ಸ್ಟಾರ್ಟ್ ಮಾಡೋದು. ಹಾಗೆ ನಮ್ಮ ಅತ್ತೆನೂ ಕೂಡ ನಮ್ಮ ಜೊತೆ ಜಾಯ್ನ್ ಆದರು, ಈಗಷ್ಟೇ ಬಂದರು. ಸೊ ಎಲ್ಲರೂ ಕೂಡ ಇವಾಗ ಟ್ರೈನ್ ಹತ್ತಬೇಕು. ಸೊ ಏನು ಗೊತ್ತಾ, ಒಂದು ಅನೌನ್ಸ್ಮೆಂಟ್ ಮಾಡ್ತಾರಲ್ಲ ಟ್ರೈನಲ್ಲಿ, ಸೊ ಅದು ಎಷ್ಟು ಚೆನ್ನಾಗಿರುತ್ತೆ ಕೇಳೋಕ್ಕೆ ಅಂದರೆ ನನಗಂತೂ ತುಂಬ ಇಷ್ಟ. ಟ್ರೈನ್ ಅನೌನ್ಸ್ಮೆಂಟ್ ಕೇಳೋದೇ ಒಂಥರ ಇಷ್ಟ. ಹಾಗೆ ಗೈಸ್ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀನಿ ಅಂದರೆ ಆಗಲ್ಲ. ಅದಕ್ಕೆ ನಾವು ಆಲ್ಮೋಸ್ಟ್ 3 ಮಂತ್ಸ್ ಮುಂಚೆನೇ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ. ಲಾಸ್ಟ್ ಮಿನಿಟ್ನಲ್ಲಿ ಬುಕ್ ಮಾಡಿದರೆ ಸೀಟಂತೂ ಸಿಗೋದೇ ಕಷ್ಟ ಆಗೋಗ್ಬಿಟ್ಟಿರುತ್ತೆ. ಹಾಗೆ ವೆಯ್ಟಿಂಗು ಕೂಡ ಬರ್ಬೋದು, ಅದು ಕ್ಯಾನ್ಸಲ್ ಆದರೂ ಆಗ್ಬೋದು, ಇದ್ರೂ ಇರ್ಬೋದು. ನೀವು ಕೂಡ ಟ್ರಿಪ್ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಸ್ವಲ್ಪ ಅರ್ಲಿ ಪ್ಲ್ಯಾನಿಂಗ್ ಮಾಡಿ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ನಾವು ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿರೋದ್ರಿಂದ ನಮಗೆ ಟ್ರೈನ್ ಟಿಕೆಟ್ ಬಂದುಬಿಟ್ಟು ಪರ್ ಹೆಡ್ 535 rupees ಬೀಳುತ್ತೆ. ಸೊ ಎಲ್ಲರದ್ದು ಕೂಡ ಸೀಟಿಂಗ್ ಅರೇಂಜ್ಮೆಂಟ್ಸ್ ಆಯಿತು. ಹಾಗೆ ಟ್ರೈನು ಕೂಡ ಹೊರಟಿದೆ. ಸೊ ಚೆಕ್ಕಿಂಗ್ ಅವ್ರು ಬಂದಿದ್ದಾರೆ, ಅಲ್ಲಿ ನೋಡ್ತಿರ್ಬೋದು. ಟಿಕೆಟ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಹ್ಯಾಪಿ, ಫುಲ್ ಹ್ಯಾಪಿ. ಏನಂತ ಇವಾಗ ಸರಿ ಮಾಡೋಣ. ಲಸ್ವಮ್ಮನ ಆ ಕಡೆಗೆ ಹಾಕಿದ್ರೆ ಸರಿ ಆಯ್ತು. ನಿಮಗೆ ಬೇಜಾರಾದ್ರೆ 50 ಗಂಟೆಗೆ ಹೋಗಯ್ಯ, 50 ಗಂಟೆಗೆ ಹೋಗೋ ಬೇಜಾರಾದ್ರೆ ನಾವು ಹಿಂಗೆ ಅಲ್ಟೆ ಹೊಡ್ಕೊಂಡು ಇನ್ನೇನಮ್ಮ ಅಣ್ಣಂಗೆ ಬೇಜಾರಾದ್ರೆ ಸುಮ್ಮನೆ ಕರ್ಕೊಂಡು ಹೋಗ್ಲಿ. 50 ಗಂಟೆ 59 ಏನ ಕೂತ್ಕೊಳ್ಳೋಕಾಯ್ತದ ನಿಮಗೆ? ಮಲ್ಕೊಳಂಗಿದ್ರೆ ಮಲ್ಕೊಬೋದು, ಇಲ್ಲ ಅಂದ್ರೆ ನಿಮ್ಮ ಲೆಕ್ಕ ಸೀಟ್ ಅಲ್ಲೇ ಇರ್ತದೆ. ಬೇರೆ ಆರಾಮಾಗಿ ಯಾರಿಗೆ ಮೈಕೈ ನೋವಾಗಿತ್ತು ಮಲ್ಕೊಂತಾರೆ. ಆ್ಯಕ್ಚುಲಿ ಲೆಕ್ಕ ಏನು ಗೊತ್ತಿಲ್ಲ, 1, 2, 3 ಇದು ನಿಮ್ಮ ಸೀಟೇ, ನೀವು ಇದಕ್ಕೆ ಬುಕ್ ಮಾಡೋದು. ಲಾಂಗ್ ಇರೋದ್ರಿಂದ ಮಲ್ಬೇಕು ಅಂತೇಳಿ 3 ಸ್ಟೆಪ್ ಕೊಡ್ತಾರೆ. ಅದು ತಿಂಗಳೇ ನೋಡೋದು ಹೋಯ್ತು. ಸೊ ಗೈಸ್ ಟೈಮ್ ಬಂದುಬಿಟ್ಟು 9 o'clock. ಅದಕ್ಕೆ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದೀವಿ. ಊಟ ಬಂದುಬಿಟ್ಟು ನಾವು ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ, ಇಲ್ಲೇನೂ ತೊಗೊಂಡಿಲ್ಲ. ಸೊ ಓಕೆ ಗಾಯ್ಸ್, ಎಲ್ರಿಗೂ ಕೂಡ ಗುಡ್ ನೈಟ್. ಮಾರ್ನಿಂಗ್ ಮತ್ತೆ ಸಿಗೋಣ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ಕುರುಬನ ರಾಣಿ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್.